ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ ಸೌಖ್ಯವಾಗಿದ್ದೀರಿ ಅಂತ ತಿಳ್ಕೊತೀನಿ. ನಾವೆಲ್ಲ ಆರಾಮಾಗಿದ್ದೀವಿ. ಇವತ್ತು ನಿಮಗೆ ಎಲ್ರಿಗೂ ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನೋಡಿ, ನಾನಿದು ಆಮ್ಲ ಅಂತಾರಲ್ಲ, ನೆಲ್ಲಿಕಾಯಿ ಅಂತ ಹೇಳ್ತಾರೆ ಅಲ್ವಾ, ಗೂಸ್ಬರಿ ಅಂತ ಹೇಳ್ತಾರೆ. ಇದ್ರದ್ದು ತೊಕ್ಕು ರೆಸಿಪಿನ ತಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ಇದ್ರದ್ದು 4 ಹೆಲ್ತ್ ಬೆನಿಫಿಟ್ಸ್ ಅನ್ನ ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬಂದಿದ್ದೀನಿ. ಆಮ್ಲ ಅಂದ್ರೆ ನೆಲ್ಲಿಕಾಯಿ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ ತುಂಬಾ ಇದೆ. ವಿಟಮಿನ್ ಸಿ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ. ವಿಟಮಿನ್ ಸಿ ಎಷ್ಟಿದೆ ಅಂತಂದ್ರೆ ಫ್ರೆಂಡ್ಸ್, ಆರೆಂಜ್ ನಲ್ಲಿ ಮತ್ತೆ ಲಿಂಬೆ ಹಣ್ಣಲ್ಲಿ ಇರುವ 5 ಪಟ್ಟು ಜಾಸ್ತಿ ಇದರಲ್ಲಿ ಇದೆ. ಓಕೆನಾ? ಸೊ ಒಂದು ನೆಲ್ಲಿಕಾಯಿ ಮತ್ತೆ ಒಂದು ಆಪಲ್ ತಿಂದ್ರೆ ನಮ್ಗೆ ಕೊಲೆಸ್ಟ್ರಾಲ್ ಇಂದ ನಾವು ಹೊರಗೆ ಬರ್ಬೋದು. ಒಂದು ಗಾದೆ ಇದೆ ಅಲ್ವಾ, ಅನ್ ಆಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಎವೇ ಅಂತ ಅಂದ್ಬಿಟ್ಟು. ಹಾಗೆ ಅನ್ ಆಪಲ್ ಅಂಡ್ ಅನ್ ಆಮ್ಲ ಪರ್ ಡೇ ಕೀಪ್ಸ್ ದ ಕೊಲೆಸ್ಟ್ರಾಲ್ ಅಟ್ ಬೇ ಅಂತ ಹೇಳುತ್ತೆ ಗೂಗಲ್. ಇನ್ನೊಂದೇನು ಅಂತಂದ್ರೆ, ಇದು ಹಾರ್ಟ್ ಫ್ರೆಂಡ್ಲಿ, ಇದು ಲಿಪಿಡ್ ಪ್ರೊಫೈಲ್ ನ ಮ್ಯಾನೇಜ್ ಮಾಡುತ್ತೆ. ಲಿವರ್ ಫ್ರೆಂಡ್ಲಿ ಕೂಡ ಇದು, ಮತ್ತೆ ಕಿಡ್ನಿ ಫ್ರೆಂಡ್ಲಿ. ಲಿವರು ಕಿಡ್ನಿ ಫ್ರೆಂಡ್ಲಿ ಹೇಗೆ ಅಂತಂದ್ರೆ, ನಮ್ಮ ದೇಹದಲ್ಲಿರುವ ಕಲ್ಮಶವನ್ನೆಲ್ಲ ಇದು ಹೊರಗಾಗ್ತದೆ. ಈ ಆಮ್ಲ ಅಥವಾ ನೆಲ್ಲಿಕಾಯಿನ ನಾವು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಯಾಕಂದ್ರೆ ನಾವು ಬೇರೆ ಏನು ತಿಂದಿರೋದಿಲ್ಲ ಅಲ್ವಾ. ಬೆಳಗ್ಗೆ ಎದ್ದು ಬ್ರಷ್ ಮಾಡಿದ ತಕ್ಷಣ ಒಂದು ಆಮ್ಲನ ಕಚ್ಚಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ಕಲ್ಮಶ ಎಲ್ಲ ಹೊರಗೆ ಹಾಕ್ತದೆ, ಮತ್ತೆ ಬೇರೆ ಎಲ್ಲ ಬೆನಿಫಿಟ್ಸ್ ಕೂಡ ಇದರಿಂದ ನಮಗೆ ಸಿಗ್ತದೆ. ಇದು ಕ್ಯಾನ್ಸರ್ ಆಗದೆ ಇರುವ ಹಾಗೆ ನೋಡ್ತದೆ. ಇದು ಇನ್ನೊಂದೇನು ಅಂತಂದ್ರೆ, ಇದು ಡಯಾಬಿಟಿಸ್ ನ ಕೂಡ ಕಂಟ್ರೋಲ್ ಅಲ್ಲಿ ಇರ್ತದೆ. ಲೋ BP ಇದ್ದವರು ಮಾತ್ರ ಇದನ್ನ ತಿನ್ನಬಾರ್ದು. ಇದನ್ನು ಲಿಮಿಟ್ ನಲ್ಲಿ ತಿನ್ನುವುದೇ ಒಳ್ಳೆಯದು. ಎಲ್ಲರೂ ಆದ್ರೆ ಕೂಡ ಲೋ BP ಇರೋರು ಯಾಕೆ ತಿನ್ನಬಾರ್ದು ಅಂದ್ರೆ, BP ಲೋ ಮಾಡ್ತಾ ಹೋಗ್ತದೆ. ಮತ್ತೆ ಆಸಿಡಿಟಿ ಪ್ರಾಬ್ಲಮ್ ಇರೋರು ತಿನ್ನಬಾರ್ದು. ಇದನ್ನು ಜಾಸ್ತಿ ತಿಂದ್ರೆ ಏನಾಗ್ತದೆ ಅಂತಂದ್ರೆ, ಡಯರಿಯಾ ಆಗ್ತದೆ, ಹೊಟ್ಟೆ ಪ್ರಾಬ್ಲಮ್ ಆಗ್ತದೆ, ಮತ್ತೆ ನಿಮ್ಗೆ ಆಸಿಡ್ ರಿಫ್ಲಕ್ಸ್ ಅಂತ ಹೇಳ್ತಾರಲ್ಲ, ಆ ಪ್ರಾಬ್ಲಮ್ ಕೂಡ ಆಗ್ತದೆ. ಇದನ್ನ ಜ್ಯೂಸಿನ ಫಾರ್ಮ್ ನಲ್ಲಿ ಅಥವಾ ಪೌಡರ್ ಫಾರ್ಮ್ ನಲ್ಲಿ ತಿಂದ್ರೆ ಕೂಡ ಆಗ್ತದೆ. ಬಟ್ ನಾವು ಫ್ರೆಶ್ ಫ್ರೂಟ್ ಸಿಗುವಾಗ ಫ್ರೆಶ್ ಫ್ರೂಟ್ ತಿಂದ್ರೆ ಮಾತ್ರ ಇದ್ರದ್ದು ಬೆನಿಫಿಟ್ ಜಾಸ್ತಿ. ಯಾಕಂದ್ರೆ ಇದು ನಮ್ಗೆ ಕಾನ್ಸ್ಟಿಪೇಟ್ ಆಗದೆ ಇರುವ ಹಾಗೆ ಮಾಡ್ತದೆ. ಏನು ವಿಷಯ ಅಂತಂದ್ರೆ, ಇದರಲ್ಲಿ ತುಂಬಾ ಇದಿದೆ, ನಾರಿನಾಂಶ ಇದೆ. ಅದರಿಂದ ಇದು ಕಾನ್ಸ್ಟಿಪೇಷನ್ ಕೂಡ ಆಗದೆ ಇರುವ ಹಾಗೆ ಮಾಡ್ತದೆ. ಇದರ ನೇಚರ್ ಏನಂದ್ರೆ, ಕೂಲ್ ಆಗಿರುವಂತದ್ದು, ಬಾಡಿನ ನಮ್ದು ಕೂಲ್ ಆಗಿ ಇಡುತ್ತದೆ. ಇದು ಇಷ್ಟೆಲ್ಲ ಒಳ್ಳೆತನ ಇದರಲ್ಲಿದೆ. ಡಯಾಬಿಟಿಸ್ ನ ಕೂಡ ಮ್ಯಾನೇಜ್ ಮಾಡ್ತದೆ. ಹೀಗೆಲ್ಲ ಒಳ್ಳೆತನ ಇರುವುದರಿಂದ ಈ ಆಮ್ಲ ಅಥವಾ ನೆಲ್ಲಿಕಾಯಿನ ಯಾವತ್ತೂ ನಮ್ಮ ಡಯಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ವಿಷಯ ಏನಂತಂದ್ರೆ, ಹೊರದೇಶದಲ್ಲಿ ಸ್ಟ್ರಾಬೆರಿ, ಬ್ಲ್ಯಾಕ್ ಬೆರಿ, ಬ್ಲೂಬೆರಿ, ಯೆಲ್ಲೋ ಬೆರಿ, ಗೋಲ್ಡನ್ ಬೆರಿ, ವೈಟ್ ಬೆರಿ ಅಂತ ಇಷ್ಟೆಲ್ಲ ಬೆರಿಗಳು ಸಿಗ್ತದೆ ಫ್ರೆಂಡ್ಸ್. ನಾವು ಅಮೆರಿಕಾಗೆ ಹೋದಾಗ ಇದೆಲ್ಲ ಬೆರಿಗಳನ್ನ ತಿಂದಿದ್ದೀವಿ. ಎಲ್ಲ ಬೆರಿಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಟ್ ನಮ್ಮ ದೇಶದಲ್ಲಿ ಇದು ನಮಗೆ ಕೈಗೆಟುಕುವ ಬೆಲೆಯಲ್ಲಿ ಇಲ್ಲ. ಸಿಗ್ತದೆ ಸ್ವಲ್ಪ ಅಪರೂಪದಲ್ಲಿ ಎಲ್ಲಾದ್ರೂ ನಮ್ಮ ರಿಲಯನ್ಸ್ ನಲ್ಲಿ ಇಂಥ ಕಡೆ ಎಲ್ಲ ಸಿಗ್ತದೆ. ಅದೆಲ್ಲ ಬೆರೀಸ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ, ಇವಾಗ ಸ್ಟ್ರಾಬೆರಿ ನಮ್ಗೆ ಸಿಗ್ತದೆ, ಪರವಾಗಿಲ್ಲ, ಎಟಕುವ ದರದಲ್ಲಾದ್ರೂ ಸಿಗ್ತದೆ. ಬೇರೆ ಎಲ್ಲ ಬೆರಿಗಳಿದೆಯಲ್ಲ, ತುಂಬಾ ಕಾಸ್ಟ್ಲಿ. ಹಾಗಾಗಿ ನಮ್ಮಲ್ಲಿ ಸಿಗುವಂತ 2 ಬೆರಿಗಳನ್ನು, ಹಾಗಂತ ಅಮೆರಿಕದಲ್ಲಿ ಈ ಆಮ್ಲ ಸಿಗುದೇ ಇಲ್ಲ. ಅವರಿಗೆ ಆಮ್ಲ ಕ್ಯಾಂಡಿ ಮಾತ್ರ ಸಿಗುದು, ಅವರಿಗೆ ಆಮ್ಲ ಫ್ರೆಶ್ ಫ್ರೂಟ್ ಸಿಗುದೇ ಇಲ್ಲ. ಹಾಗಂದ್ರೆ ನಮ್ಮೂರಲ್ಲಿರೋದು ನಾವು ತಿನ್ಕೊಂಡು ಅಥವಾ ನಮ್ಮ ದೇಶದಲ್ಲಿರೋದು ನಾವು ತಿನ್ಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಇವತ್ತು ನಾನು ತೊಕ್ಕು ರೆಸಿಪಿ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಇದನ್ನ ಮುಂದೆ ನಾನು ವಿಡಿಯೋನಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ನನಗೆ ಸ್ವಾಗತ. ಇವತ್ತು ತೊಕ್ಕು ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರುತ್ತೆ, ನೀವು ಮೊದಲು ನೋಡ್ಬೋದು. ಈಗ ಏನೇನು ಬೇಕಂತ ನೋಡೋಣ. ನೆಲ್ಲಿಕಾಯಿ ಫ್ರೆಶ್ ಆಗಿರೋದು 10 ರಿಂದ 12, ಪ್ರಿಫರಬಲಿ ದೊಡ್ಡದು ತಗೊಳ್ಳಿ. ಹಾಗೆ ಮೆಂತ್ಯ ಕಾಳು 3 ಟೀ ಸ್ಪೂನು, ಉಪ್ಪು 2 ಟೇಬಲ್ ಸ್ಪೂನು, ಅರಿಶಿನ ಪುಡಿ 1/3 ಟೀ ಸ್ಪೂನು, ಹಾಗೆ 8 ರಿಂದ 9 ಮೀಡಿಯಮ್ ಆಗಿರೋ ಖಾರದ್ದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಒಗ್ಗರಣೆಗೆ 1 ಟೀ ಸ್ಪೂನು ಸಾಸಿವೆ, ಹಾಗೆ ಬೇಕಾದಷ್ಟು ಕರಿಬೇವಿನ ಸೊಪ್ಪು,
ಕೆಂಪು ಮೆಣಸಿನ್ಕಾಯಿ ತುಂಡುಗಳೊಂದು 5-6, 3 ಟೇಬಲ್ ಸ್ಪೂನು ಎಣ್ಣೆ ಮತ್ತು ಹಿಂಗಿನ ಪುಡಿ ಅದ್ರಲ್ಲಿ ಕಾಣಲ್ಲ ಅಂತ ತೋರಿಸ್ತಾ ಇದ್ದೀನಿ, ಖಾಲಿ 2 ಚಿಟಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಈಗ ನೋಡಿ ಹೀಗೆ ಫ್ರೆಶ್ ಆಗಿರೋದು ತೊಗೊಳ್ಳಿ. ಈ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ತುಂಬ ಇದೆ. ಹಾಗೆ ಇದು ಹಾರ್ಟ್ ಫ್ರೆಂಡ್ಲಿ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್ನ ನಮಗೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ತದೆ, ಕಣ್ಣಿಗೆ ತುಂಬ ಒಳ್ಳೆಯದು, ಲಿವರ್ಗೆ ಕೂಡ ತುಂಬ ಒಳ್ಳೆಯದಿದು. ಇದು ನಮಗೆ ಏಜ್ ಆಗದೆ ಇರೋ ಹಾಗೆ, ಪ್ರಾಯ ಆಗದೆ ಇರೋ ಹಾಗೆ ನೋಡ್ತದೆ ಮತ್ತು ಹಸಿವಾಗದೆ ಇರೋ ಹಾಗೆ ನೋಡುತ್ತೆ. ಈ ರೆಸಿಪಿನ ಮಾಡಲಿಕ್ಕೆ ಯಾವತ್ತೂ ಇದಕ್ಕೆ ಉಪಯೋಗಿಸುವಂಥ ಪಾತ್ರೆ ಆಗಲಿ, ಅಂದರೆ ನೆಲ್ಲಿಕಾಯಿ ಆಗಲಿ ಎಲ್ಲ ಚೆನ್ನಾಗಿ ಒಣ ಇರಬೇಕು. ಸೊ ಇದನ್ನ ವಾಶ್ ಮಾಡಿ ಒಂದು ಟವೆಲಿಂದ ಚೆನ್ನಾಗಿ ಒರೆಸಿ ಇಟ್ಕೊಳ್ಳಿ. ಈಗ ಇದನ್ನು ನಾವು ತುರಿಬೇಕಾಗತ್ತೆ. ಆ ತುರಿಯೋ ಮಣೆ ಇರುತ್ತಲ್ಲ ಅದು ಕೂಡ ವಾಶ್ ಮಾಡಿ ತೊಳೆದು ಒಂಚೂರು ನೀರಿನ ಪಸೆ ಇಲ್ಲದೆ ಇರೋ ಹಾಗೆ ಮಾಡಬೇಕು. ಈಗ ನೋಡಿ ತುರಿದಿದ್ದೀನಿ ನಾನು. ಇದರಲ್ಲಿ 10 ಇದು ನೆಲ್ಲಿಕಾಯಿ ಯೂಸ್ ಮಾಡಿದ್ದೀನಿ ನೋಡಿ. ತುರಿದಿರೋದು ಸ್ವಲ್ಪ ಮೀಡಿಯಮ್ ಆಗಿದೆ, ಪರವಾಗಿಲ್ಲ. ಯಾಕಂದರೆ ನಾವು ಹೇಗಂದ್ರೂ ಇದನ್ನು ಮಿಕ್ಸಿನಲ್ಲಿ ಹಾಕಲೇಬೇಕಲ್ವ. ಇವಾಗ ಇದನ್ನು ಬದಿಲಿಡಿ, ಯಾಕಂದರೆ ನಾವು ಇದನ್ನು ಆಮೇಲೆ ಯೂಸ್ ಮಾಡ್ಕೊಳ್ಳೋದು. ಈಗ ಒಂದು ದಪ್ಪ ತಳದ ಪ್ಯಾನನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 1 ಟೇಬಲ್ ಸ್ಪೂನು, ಅಂದರೆ ತಿನ್ನೋ ಸ್ಪೂನಲ್ಲಿ 3 ಸ್ಪೂನ್ ಆಗುತ್ತೆ ಫ್ರೆಂಡ್ಸ್. ಅದು ನನ್ನ ಕೈಯಲ್ಲಿರೋದು ಟೇಬಲ್ ಸ್ಪೂನು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಕ್ರ್ಯಾಕಲ್ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಪರಿಮಳಯುಕ್ತ ಆಗೋ ತನಕ ಅದನ್ನು ಹುರ್ಕೊಳ್ಳಿ. ಎಣ್ಣೆ ಗಿಣ್ಣೆ ಏನು ಹಾಕೋದಿಲ್ಲ, ಒಣ ಹುರ್ಕೋಬೇಕಾಗುತ್ತೆ. ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ನೋಡಿ, ಕಾಣ್ತಾ ಇದೆ ಅಲ್ವಾ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಇವಾಗ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೈಸಾಗಿ ಪೌಡ್ರ್ ಮಾಡಿ ನೋಡಿ, ನಿಮ್ಗೆ ಹುರಿದಿರೋದು ಗೊತ್ತಾಗುತ್ತೆ ಅಲ್ವಾ. ಈಗ ನೀರಿಗೇರೇನು ಹಾಕಬೇಡಿ, ಹಾಗೆ ಪೌಡ್ರ್ ಮಾಡಿ. ಈ ರೆಸಿಪಿಗೆ ನೀವು ನೆಲ್ಲಿಕಾಯಿ ದೊಡ್ಡದು ತೊಗೋಬೇಕು, ಚಿಕ್ಕದು ತೊಗೋಬೇಡಿ. ಚಿಕ್ಕದು ತೊಗೊಂಡ್ರೆ ಒಗರಿರುತ್ತೆ. ಸೊ ದೊಡ್ಡದಿರೋದೇ ತೊಗೊಳ್ಳಿ. ಇವಾಗ ನಾವು ತುರಿದಿರೋದು ಇದೆಯಲ್ಲ, 3 ಕಪ್ ಆಗಿದೆ ಅದು ಅಮೆಝಾನ್ ಕಪ್ಪಲ್ಲಿ. ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಅದಕ್ಕೆ ನಾವು ಇವಾಗ ಮಾಡಿಕೊಂಡಂತಹ ಹುರಿದ ಮೆಂತ್ಯ ಬೀಜದ ಪೌಡ್ರ್ ಹಾಕ್ಕೊಳ್ಳಿ. 8ರಿಂದ 9 ಮೈಲ್ಡ್ ಆಗಿದೆ ಅದರದ್ದು ಖಾರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ನೋಡಿ ಇದು ಅರಿಶಿನ ಪುಡಿ 1/3 ಟೀ ಸ್ಪೂನು. ಇದು ಪ್ರೋಟೋಕಾಲ್ ಅಲ್ವಾ, ಹಾಕಲೇಬೇಕು ಯಾವುದಕ್ಕಾದ್ರೂ. ಹಾಗೆ ಉಪ್ಪು 2 ಟೇಬಲ್ ಸ್ಪೂನ್. ನೋಡಿ ನನ್ನ ಕೈಯಲ್ಲಿರೋದು ಟೇಬಲ್ ಸ್ಪೂನು. ಸೊ 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಕರೆಕ್ಟಾಗಿ ಆಗುತ್ತೆ. 10 ಇದಕ್ಕೆ ನೆಲ್ಲಿಕಾಯಿಗೆ 300 ಗ್ರಾಮ್ ಇದೆ ವೆಯ್ಟ್ ನೋಡಿದ್ರೆ. ಇವಾಗ ನೀರಿಗೇನು ಹಾಕ್ದಲೆ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಹೇಗೂ ಫೈನ್ ಆಗಲ್ಲ, ತರತರಿಯಾಗಿ ಉಳಿಯುತ್ತೆ, ಅದೇ ಒಳ್ಳೆಯದು, ಚೆನ್ನಾಗಾಗುತ್ತೆ. ಈಗ ಅದೇ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಆಗಲಿ ಎಣ್ಣೆ. ನೋಡಿ ತೋರಿಸ್ತಾ ಇದ್ದೀನಿ. ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿದೆ ಅಂದರೆ ನೋಡಿ, ಇವಾಗ ಹಾಕಿದ ತಕ್ಷಣ ಅದು ಚಟಪಟ ಆಗುತ್ತೆ. ಹೌದಾ? ಎಷ್ಟು ಚೆನ್ನಾಗಿ ಚಟಪಟ ಆಯಿತು. ಚಟಪಟ ಆಗದೆ ಇದ್ದರೆ ಸಾಸಿವೆದು ಟೇಸ್ಟು ಸಿಗೋದಿಲ್ಲ ಮತ್ತು ಅದು ಕೈ ನಿಲ್ಲತ್ತೆ. ಈಗ ಅದಕ್ಕೆ 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ತುಂಡುಗಳು ಹಾಕ್ಕೊಳ್ಳಿ. ಇವಾಗ ಫ್ಲೇಮ್ ಲೋ ಮಾಡಿ. ಹಾಗೆ ಹಿಂಗು ಪುಡಿ 2 ಚಿಟಕಿ ಹಾಕ್ಕೊಳ್ಳಿ. ಇದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ಹಾಗೆ ಕರ್ಬೇವಿನ ಸೊಪ್ಪು ಯಥೇಷ್ಟ ಹಾಕ್ಕೊಳ್ಳಿ. ಬಟ್ ಹಾಕಿರೋ ಕರ್ಬೇವಿನ ಸೊಪ್ಪು ಗರ್ಗರಿ ಆಗಬೇಕು. ಅಷ್ಟೊತ್ತು ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪರಿಮಳಯುಕ್ತ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ. ನೋಡಿ ಕಲರೇ ಚೇಂಜ್ ಆಗಿಬಿಡ್ತು, ಗರ್ಗರಿ ಆಗಿಬಿಡುತ್ತೆ. ಹೌದಾ? ಈಗ ಅದಕ್ಕೆ ನಾವು ಇದು ಮಾಡಿ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿದ್ವಲ್ಲ, ಆ ಆಮ್ಲ ಮಿಕ್ಸ್ನ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ನೋಡಿ, ಫ್ರೆಶ್ ಆಗಿದೆ ಅಲ್ವಾ ಇದು ನೆಲ್ಲಿಕಾಯಿ, ಅದಕ್ಕೋಸ್ಕರನೇ. ಈಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ತಾ ಇರಿ. ಒಂದು 5ರಿಂದ 6 ನಿಮಿಷನಾದರೂ ಕೈ ಆಡಿಸ್ಬೇಕು. ನಾವು ನೀರು ಹಾಕದೇ ಇದ್ರೂ ಅದರಿಂದ ನೀರಿನ ಪಸೆ ಎಲ್ಲ ಅದೇ ಎವಾಪ್ರೇಟ್ ಆಗಿಬಿಟ್ಟು ತಿಕ್ಕನಾಗಿ ಬರಬೇಕು. ಈಗ ನೋಡಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೈ ಆಡಿಸ್ತಾ ಇದ್ದೀನಿ, ತಿಕ್ಕನ್ ಆಗ್ತಾ ಬಂತು. ಈಗ ಅದಕ್ಕೆ ಬೆಲ್ಲದ ಪುಡಿ ಹಾಕಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕಿದ್ದೀನಿ. ಯಾಕಂದರೆ ಇದರಲ್ಲಿ ಹೆಚ್ಚು ನೀರಿನ ಅಂಶ ಇರೋದಿಲ್ಲ. ಆದರೂ ಕೂಡ ಇದು ಬಿಸಿಗೆ ಹಾಕಿದ ತಕ್ಷಣ ಸ್ವಲ್ಪ ಒದ್ದೆ ಆಗುತ್ತಲ್ವ. ಸೊ ಅದನ್ನು ಚೆನ್ನಾಗಿ ಹೀಗೆ ಕೈ ಆಡಿಸ್ತಾ ಇರಿ. ಇವಾಗ ನೋಡಿ ಅದು ದಪ್ಪ ಆಯಿತು ಮಿಕ್ಸ್ಚರು. ಹೌದಾ? ಮೊದಲಿನ ಹಾಗೆ ಬೆಲ್ಲ ಹಾಕಕ್ಕೆ ಮುಂಚೆ ಆಗಿತ್ತಲ್ಲ ಹಾಗೆ ಆಯಿತು. ಈಗ ಪ್ಯಾನ್ ಬಿಡೋಕ್ಕೆ ಶುರು ಆಯಿತು. ಈಗ ರೆಡಿ ಆಯ್ತದು ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ಬೆಲ್ಲ ಯಾಕೆ ಹಾಕಬೇಕು ಅಂತಂದರೆ ಅದು ಒಗರುತನಕ್ಕೆ ಒಂದು ಬ್ರೇಕ್ ಹಾಕಲಿಕ್ಕೆ ಅಷ್ಟೇ. ಅವಾಗ ತುಂಬ ಚೆನ್ನಾಗಾಗುತ್ತೆ. ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಬಾಟ್ಲಲ್ಲಿ ಹಾಕಿಡಿ. ಇದನ್ನು ಫ್ರಿಜ್ಜಲ್ಲಿ ಇವಾಗ ತಕ್ಷಣ ಏನು ಇಡಬೇಕಂತಿಲ್ಲ. ಫ್ರಿಜ್ಜಲ್ಲಿ ಇದು ಸಾಧಾರಣ 1ರಿಂದ 2 ತಿಂಗಳ ತನಕ ಉಳಿಯುತ್ತೆ. ನಾನು ಸ್ವಲ್ಪ ಮಾಡಿರೋದ್ರಿಂದ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೀವು ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾಗಿದ್ರೆ ಎಷ್ಟು ಬೇಕೋ ಅಷ್ಟಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಉಳಿದಿದ್ದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಆಮೇಲಿಂದ ಒಗ್ಗರಣೆ ಮಾಡ್ಕೊಳ್ಳಿ.
ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ವಿಡಿಯೋವನ್ನು ಮೊದಲಿಂದ ಕೊನೆ ತನಕ ನೋಡಿ. ಎಲ್ಲರಿಗೆ ಧನ್ಯವಾದಗಳು ಹಾಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ಹಾಕೋ ತನಕ.